ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ಏಪ್ರಿಲ್ 2, 2025ರಂದು ರಾತ್ರಿ 7:34 ಜಪಾನ್ನ ಕ್ಯೂಶು ಪ್ರದೇಶದಲ್ಲಿ 6.0 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ಇದರ ಕೇಂದ್ರ ಬಿಂದು 31.09 ಡಿಗ್ರಿ ಉತ್ತರ 131.47 ಡಿಗ್ರಿ ಪೂರ್ವ ಜಾಗದಲ್ಲಿ 30 ಕಿಲೋಮೀಟರ್ ಆಳದಲ್ಲಿತ್ತು ಎಂದು ನ್ಯಾಷನಲ್ ಸೆಂಟರ್ ಆಫ್ ಸೈಸ್ಮಾಲಜಿ ವರದಿ ನೀಡಿದೆ. ಪ್ರಸ್ತುತ ಯಾವುದೇ ಪ್ರಾಣಹಾನಿ ಅಥವಾ ಭಾರೀ ಹಾನಿಯ ಮಾಹಿತಿ ಲಭ್ಯವಿಲ್ಲ. ಆದರೆ ಅಧಿಕಾರಿಗಳು ಸ್ಥಿತಿಯನ್ನು ನಿಗಾವಹಿಸಿದ್ದಾರೆ. ಭೂಕಂಪಗಳಿಗೆ ಹೆಚ್ಚು ಸೇರ್ಪಡೆಯಾಗಿರುವ ಪೆಸಿಫಿಕ್ ರಿಂಗ್ ಆಫ್ ಫೈರ್ ನಲ್ಲಿ ಜಪಾನ್ ಇರುವುದರಿಂದ ಅಲ್ಲಿನ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿದೆ. ಈ ಭೂಕಂಪದ ಹಿನ್ನೆಲೆಯಲ್ಲಿ ನ್ಯಾನ್ಕಾಯ್ ಟ್ರಫ್ ನಲ್ಲಿ ಸಂಭವಿಸಬಹುದಾದ ದೊಡ್ಡ ಭೂಕಂಪದ ಬಗ್ಗೆ ಇತ್ತೀಚೆಗೆ ನೀಡಲಾದ ಎಚ್ಚರಿಕೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು, ಏಕೆಂದರೆ ಅದು ಭಾರೀ ಹಾನಿಗೆ ಕಾರಣವಾಗಬಹುದು.